ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಂದ್ರೆ ಒಬ್ರು ಕಮೆಂಟ್ ಮಾಡಿದ್ರು ಫ್ಲಾಶರ್ ಲೈಟ್ ರೆಡಿ ಮಾಡಿ ಅಂತ. ಅವರು ಕಮೆಂಟ್ ಮಾಡಿದ್ದಕ್ಕೆ ನಾನು ಈ ವಿಡಿಯೋ ಅನ್ನೋದು ಮಾಡ್ತಾ ಇದ್ದೀನಿ. ಅಂಡ್ ನೀವು ಕೂಡ ಕಮೆಂಟ್ ಮಾಡಿ ಏನ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ. ನಾನು ನೀವೇನು ಕಮೆಂಟ್ ಮಾಡಿದ್ರೆ ಆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕನ್ನಡದವ್ರು ಯಾರಾದರೂ ನೋಡ್ತಾ ಇದ್ರೆ. ಅಂಡ್ ಬೇಕಾಗಿರೋ ಕಾಂಪೋನೆಂಟ್ಸ್ ತಗೋಬೇಕು. ಇದಕ್ಕೆ ಬೇಕಾಗಿರೋ ಕಾಂಪೋನೆಂಟ್ಸು ಒಂದು ರಿಲೇ, 12 ವೋಲ್ಟ್ಸ್ ರಿಲೇ ಇದು 12 ವೋಲ್ಟ್ಸ್ ರಿಲೇ, ಮತ್ತೆ ಒಂದು ಕೆಪಾಸಿಟ್ರು 25 ವೋಲ್ಟ್ಸು 2200 ಮೈಕ್ರೋ ಫ್ಯಾರಿಡ್ ಕೆಪಾಸಿಟ್ರು, ಮತ್ತೆ ಒಂದು 220 ಓಮ್ ರೆಸಿಸ್ಟ್ರು, ಮತ್ತೆ ಒಂದು ಬ್ಲೂ ಕಲರ್ LED ಲೈಟು ಮತ್ತೆ ರೆಡ್ ಕಲರ್ LED ಲೈಟು. ಇದು ಮತ್ತೆ ಇದು 12 ವೋಲ್ಟ್ಸ್ ಮೇಲೆ ರನ್ ಆಗುತ್ತೆ ಆರಾಮಾಗಿ. ಅಂಡ್ ಇದು ಕೂಡ ರನ್ ಆಗುತ್ತೆ. ಫಸ್ಟ್ ನಾವು ಇವಾಗ ರಿಲೇ ತಗೋಬೇಕು. ರಿಲೇ ಇಲ್ಲಿದೆ ಅಲ್ಲ ನೋಡಿ, ಇಲ್ಲಿ 5 ಟರ್ಮಿನಲ್ಸ್ ಇದೆ. ಈ ಟರ್ಮಿನಲ್ ಇದು ಒಳಗಡೆ ಇರೋ ಕಾಯಿಲ್ ಟರ್ಮಿನಲ್, ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ಬೋದು ಸಿಂಪಲ್ ಆಗಿ. ಅಂಡ್ ಇದು ಮತ್ತೆ ಇದು ಸ್ವಿಚಿಂಗ್ ಆಗೋದು ಈ ಕಡೆ ಆ ಕಡೆ. ಇದಿದೆ ಅಲ್ಲ ಈ ಸೆಂಟ್ರಲ್ ಇರೋ ಸ್ವಿಚ್ ಅಂದ್ರೆ ಈ ಟರ್ಮಿನಲ್, ಮತ್ತೆ ಈ ಟರ್ಮಿನಲ್ಗೆ ಸ್ವಿಚ್ ಆಗ್ತಾ ಇರುತ್ತೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ. ಆ ತರ ಈ ರಿಲೇ ಅನ್ನೋದು ವರ್ಕ್ ಆಗುತ್ತೆ. ಇವಾಗ ರಿಲೇ ತಗೊಂಡು ಒಂದು ರೆಸಿಸ್ಟರ್ ತಗೋಬೇಕು. 220 ಓಮ್ ರೆಸಿಸ್ಟರ್ ತಗೊಂಡು ಇಲ್ಲಿ ರಿಲೇ ಈ ತರ ಇಟ್ಕೋಬೇಕು. ಈ ಟರ್ಮಿನಲ್ಗೆ ರಿಲೇ ಅನ್ನೋದು ಸಾಲ್ಡರ್ ಮಾಡ್ಕೋಬೇಕು. ನೋಡಿ ಈ ತರ ಮಾಡ್ಕೊಂಡಿದ್ದೀನಿ. ಇವಾಗ ಈ ಎಕ್ಸ್ಟ್ರಾ ಟರ್ಮಿನಲ್ಸ್ ಕಟ್ ಮಾಡೋಣ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಇವಾಗ ಕೆಪಾಸಿಟರ್ ತಗೊಳ್ಳಿ. ಈ ಕೆಪಾಸಿಟರ್ ವೋಲ್ಟೇಜ್ ಅನ್ನೋದು ಹೇಳಿದ್ದೀನಿ 25 ವೋಲ್ಟ್ಸ್ 2200 ಮೈಕ್ರೋ ಫ್ಯಾರಿಡ್ ಇದೆ. ನೋಡಿ ಇವಾಗ ಈ ತರ ಸಾಲ್ಡರ್ ಮಾಡ್ಕೊಂಡಿದ್ದೀನಿ. ಅಂಡ್ ಕೆಪಾಸಿಟರ್ ತಗೊಂಡು ಕೆಪಾಸಿಟರ್ ಪಾಸಿಟಿವ್ ಇರುತ್ತಲ್ಲ, ಕೆಪಾಸಿಟರ್ ಪಾಸಿಟಿವ್ ಈ ರೆಸಿಸ್ಟರ್ ಇಲ್ಲಿ ಈ ಕಡೆ ನಾವು ಸಾಲ್ಡರಿಂಗ್ ಅನ್ನೋದು ಮಾಡ್ಕೋಬೇಕು. ಈ ಟರ್ಮಿನಲ್ಗೆ ಸಾಲ್ಡರಿಂಗ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿಂದ ಇಲ್ಲಿಗೆ ಸಾಲ್ಡರಿಂಗ್ ಮಾಡ್ಕೋಬೇಕು. ಒಂದು ವೈರ್ ಹಾಕೋಬೇಕು. ನೋಡಿ ಈ ತರ ಮಾಡ್ಕೊಂಡಿದ್ದೀನಿ. ಅಂಡ್ ಇವಾಗ ಏನಂದ್ರೆ ಆ LEDs ಇದೆಯಲ್ಲ, ಇದೇ ಆ 2 LEDs. ಇದಕ್ಕೆ ಸ್ಲೀವ್ ತಗೋಬೇಕು. ನೋಡಿ ಸ್ಲೀವ್ ಅನ್ನೋದು ರಿಮೂವ್ ಮಾಡ್ಕೊಂಡಿದ್ದೀನಿ. ಅಂಡ್ ಇವಾಗ ಈ LEDs ನೆಗೆಟಿವ್ ಟರ್ಮಿನಲ್ಸ್ ಇರುತ್ತಲ್ಲ, ನೆಗೆಟಿವ್ ವೈರ್ಸ್, ಆ 2 ವೈರ್ಸ್ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಆ 2 ವೈರ್ಸ್ ನಾವು ಕಾಮನ್ ಆಗಿ ತಗೋಬೇಕು. ನೆಗೆಟಿವ್ ಟರ್ಮಿನಲ್ಸ್, ನೆಗೆಟಿವ್ ಅನ್ನೋದು ಕಾಮನ್ ಇರುತ್ತೆ ಎಲ್ಲಾದ್ರೂ. ಅಂಡ್ ಇವಾಗ ಕೆಪಾಸಿಟರ್ ನೆಗೆಟಿವ್ ಇದೆ ಅಲ್ಲ, ಆ ನೆಗೆಟಿವ್ ಟರ್ಮಿನಲ್ಗೆ ಈ ಲೈಟ್ ನೆಗೆಟಿವ್ ಟರ್ಮಿನಲ್ ಕೂಡ ಸಾಲ್ಡರಿಂಗ್ ಮಾಡ್ಕೋಬೇಕು. ಅಂಡ್ ಇವಾಗ ಒಂದು LED ಪಾಸಿಟಿವ್ ಟರ್ಮಿನಲ್ ಎತ್ಕೊಂಡ್ಬಂದು ಇಲ್ಲಿ ಸಾಲ್ಡರಿಂಗ್ ಮಾಡ್ಕೋಬೇಕು ರಿಲೇ ಟರ್ಮಿನಲ್ಗೆ. ಅಂಡ್ ಇವಾಗ ಇನ್ನೊಂದು ಪಾಸಿಟಿವ್ ಟರ್ಮಿನಲ್ ಇರುತ್ತಲ್ಲ LED ವೈರ್, ಅದು ಎತ್ಕೊಂಡ್ಬಂದು ರೆಸಿಸ್ಟರ್ ಇಲ್ಲಿ ಪಾಸಿಟಿವ್ ಟರ್ಮಿನಲ್ಗೆ ಸಾಲ್ಡರಿಂಗ್ ಮಾಡ್ಕೋಬೇಕು. ಈ ತರ ಒಂದ್ಸಲ ನೀವು ನೋಡಿ. ಇದು ಪಾಸಿಟಿವ್ ಇಲ್ಲಿ ಕೊಟ್ಟಿದ್ದೀನಿ. ಅಂಡ್ ನೆಗೆಟಿವ್ ಎತ್ಕೊಂಡ್ಬಂದು ಕೆಪಾಸಿಟರ್ ಕಾಮನ್ ಕೊಟ್ಟಿದ್ದೀನಿ. ಅಂದ್ರೆ ಕೆಪಾಸಿಟರ್ ನೆಗೆಟಿವ್ ಕೊಟ್ಟಿದ್ದೀನಿ, ಪಾಸಿಟಿವ್ ಇಲ್ಲಿದೆ. ಇವಾಗ ನಾವು ಇಲ್ಲಿ ಪಾಸಿಟಿವ್ ಕೊಡಬೇಕು, ಇಲ್ಲಿ ಕಾಮನ್ ಇರೋ ಹತ್ರ ನೆಗೆಟಿವ್ ಕೊಡಬೇಕು. ವೋಲ್ಟೇಜು ನಿಮ್ಗೆ ತೋರಿಸ್ತೀನಿ ಇವಾಗ ವರ್ಕ್ ಆಗುತ್ತೋ ಇಲ್ಲ ಅಂತ. ನೋಡಿ ಸ್ವಲ್ಪ ಹೈಟ್ ಮಾಡ್ತೀನಿ. ಈಗ ನೋಡಿ, ಈಗ 12 ವೋಲ್ಟ್ಸ್ ಇಲ್ಲಿ ನಮಗೆ ಬರ್ತಾ ಇದೆ. ಬ್ಯಾಟ್ರಿಯಿಂದ ತಗೊಂಡಿದ್ದೀನಿ ಆ ಕಡೆಯಿಂದ. ಪಾಸಿಟಿವ್ ಟರ್ಮಿನಲ್ ಅನ್ನೋದು ಸೆಂಟ್ರಲ್ ಕೊಡಬೇಕು, ನೆಗೆಟಿವ್ ಟರ್ಮಿನಲ್ ಈ ಕಡೆ ಕಾಮನ್ ಕೊಡಬೇಕು. ನೋಡಿ ನಿಮ್ಗೆ ಅರ್ಥ ಆಯ್ತು ಅನ್ಕೊತಾ ಇದ್ದೀನಿ. ಸಿಂಪಲ್ ಪ್ರಾಜೆಕ್ಟ್ ಇದು. ಅಲ್ಲಿಂದ 12 ವೋಲ್ಟ್ಸ್ ತಗೊಂಡಿದ್ದೀನಿ. ಇವಾಗ ಆ ಕಡೆ ಈ ಕಡೆ ಬೀಳ್ತಾ ಇದೆಯಲ್ಲ,
ಇವಾಗ ಇನ್ನೊಂದು ರೀತಿಯಲ್ಲಿ ಕೂಡ ರೆಡಿ ಮಾಡ್ಬೋದು, ಅದು ರೆಡಿ ಮಾಡೋಣ. ಇದಕ್ಕೆ ಬೇಕಾಗಿರೋ ಕಾಂಪೊನೆಂಟ್ಸು ರಿಲೇ ತಗೋಬೇಕು ಮತ್ತು ಕೆಪಾಸಿಟ್ರು 2 LEDಸು. ಇದಕ್ಕೆ ರೆಸಿಸ್ಟ್ರು ಬೇಕಾಗಿಲ್ಲ ಇದಕ್ಕೆ. ಫಸ್ಟ್ ನೀವು ರಿಲೇ ತಗೊಳ್ಳಿ. ರಿಲೇ ತಗೊಂಡು ಇದಕ್ಕೆ ಈ 3 ಟರ್ಮಿನಲ್ಸ್ ಶಾರ್ಟ್ ಮಾಡಬೇಕು. ಈ 3 ಟರ್ಮಿನಲ್ಸ್ ಇದು ಶಾರ್ಟ್ ಮಾಡಬೇಕು. ನೋಡಿ, ನಾನು ಸಾಲ್ಡ್ರಿಂಗ್ ಅನ್ನೋದು ಮಾಡ್ಕೊತೀನಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಆ್ಯಂಡ್ ಈ ವಿಡಿಯೋಗೆ ಒಂದು 50 ಲೈಕ್ಸ್ ಕಂಪ್ಲೀಟ್ ಮಾಡಿ ಪ್ಲೀಸ್. ಆ್ಯಂಡ್ ನೋಡಿ, ಈ ಥರ 7 ಶೇಪಲ್ಲಿ ನಾನು ಟಿಕ್ ಮಾರ್ಕಲ್ಲಿ ಶೇಪಲ್ಲಿ ಸಾಲ್ಡ್ರಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಏನಂದರೆ ಈ LEDs ಇದೆಯಲ್ಲ, ಈ LEDಸು ಪಾಸಿಟಿವ್ಗೆ ನೆಗೆಟಿವ್ಗೆ ಪ್ಯಾರಲಲ್ಲಿ 2 LEDಸನ್ನು ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಈ ಥರ ನೆಗೆಟಿವ್ಗೆ ಪಾಸಿಟಿವ್ಗೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು. LEDs ಕನೆಕ್ಷನ್ ಅಷ್ಟೇ. ಆ್ಯಂಡ್ ಇವಾಗ ಕೆಪಾಸಿಟ್ರ್ ತಗೊಂಡು ಕೆಪಾಸಿಟ್ರು ಪಾಸಿಟಿವ್ ಇಲ್ಲಿ ತೋರಿಸ್ತೀನಿ. ಕೆಪಾಸಿಟ್ರು ನೆಗೆಟಿವ್ ಟರ್ಮಿನಲ್ಲು ಮೇಲೆ ಹಾಕೋಬೇಕು. ಅಂದರೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಅದಕ್ಕೆ ನೆಗೆಟಿವ್ ಅನ್ನೋದು ಆ ಕಡೆ ಮಾಡ್ಕೋಬೇಕು, ಆ ಸಿಂಗಲ್ ಟರ್ಮಿನಲ್ಗೆ ನೆಗೆಟಿವು. ಮತ್ತು ಈ ಕಡೆ ನಾವು ಪಾಸಿಟಿವ್ ಅನ್ನೋದು ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಇವಾಗ ಮಾಡ್ತಾ ಇದ್ದೀನಲ್ಲ, ಅದು ಪಾಸಿಟಿವ್ ಟರ್ಮಿನಲ್ ಮಾಡ್ಕೋಬೇಕು. ಈ ಥರ ನೋಡಿ, ಮೇಲೆಯಿಂದ ಬಂದಿರೋದು ಪಾಸಿಟಿವ್, ಕೆಳಗಡೆ ನೆಗೆಟಿವು. ಇವಾಗ LEDs ತಗೊಂಡು ನೆಗೆಟಿವ್ ಟರ್ಮಿನಲ್ ಇದೆಯಲ್ಲ, ನೆಗೆಟಿವ್ ಟರ್ಮಿನಲ್ ಕೆಪಾಸಿಟರ್ ಪಾಸಿಟಿವ್ ಟರ್ಮಿನಲ್ಗೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಕೆಪಾಸಿಟರ್ ಪಾಸಿಟಿವ್ ಟರ್ಮಿನಲ್ಗೆ ಲೈಟ್ ನೆಗೆಟಿವ್ ಟರ್ಮಿನಲ್ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಇನ್ನೊಂದು ಪಾಸಿಟಿವ್ ಟರ್ಮಿನಲ್ ಲೈಟು ಪಾಸಿಟಿವ್ ಟರ್ಮಿನಲ್ ಈ ಕಡೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಈ ಕಡೆ ಸಾಲ್ಡ್ರಿಂಗ್ ಮಾಡ್ಕೊಂಡ್ರೆ ಆಗೋಗುತ್ತೆ. 2 ಟೈಪ್ಸಲ್ಲಿ ಒಂದೇ ಸಲ ಮಾಡಿದ್ದೀವಿ, ಒಂದೇ ವಿಡಿಯೋದಲ್ಲಿ. ಫುಲ್ ವಿಡಿಯೋ ನೋಡಿದರೆ ನೀವು 40 ಅಂತ ಕಾಮೆಂಟ್ ಮಾಡಿ. ನೋಡಿ, ಈ ಥರ ಮಾಡ್ಕೋಬೇಕು. ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊತಾ ಇದ್ದೀನಿ. ಇದು ನೆಗೆಟಿವ್, ಆ ಕೆಪಾಸಿಟರ್ ಮೇಲೆ ಇರೋದು ಪಾಸಿಟಿವ್, ಇಲ್ಲಿ ನೆಗೆಟಿವ್ ಕೊಡಬೇಕು. ನೋಡಿ ಯಾವ ಥರ ಇದೆ ಅಂತ. ಇದು ಪಾಸಿಟಿವ್ ಲೈಟ್ ಪಾಸಿಟಿವ್, ಇಲ್ಲಿ ನೆಗೆಟಿವು, ಇದು ಪಾಸಿಟಿವು. ಲೈಟು ನೆಗೆಟಿವ್ ಎತ್ಕೊಂಬಂದು ಕೆಪಾಸಿಟರ್ ಪಾಸಿಟಿವ್ ಕೊಡಬೇಕು. ಈಗ ವೋಲ್ಟೇಜ್ ಅನ್ನೋದು ತಗೊಂಡಿದ್ದೀನಿ 12 ವೋಲ್ಟ್ಸು. ಇಲ್ಲಿ ಪಾಸಿಟಿವ್ ಅನ್ನೋದು ಡೈರೆಕ್ಟಾಗಿ ಲೈಟ್ಗೆ ಕೊಡಬೇಕು. ಲೈಟ್ ವೈರ್ ಸಾಲ್ಡ್ರಿಂಗ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿ ಪಾಸಿಟಿವ್ ಅನ್ನೋದು ಕೊಡಬೇಕು. ನೆಗೆಟಿವ್ ಅನ್ನೋದು ಕೆಪಾಸಿಟರ್ ನೆಗೆಟಿವ್ ಕೊಡಬೇಕು. ನೋಡಿ ಯಾವ ಥರ ವರ್ಕ್ ಆಗ್ತಿದೆ ಅಂತ. ಆವಾಗಲೇ ಅದೊಂದು ಸಲ ಇದೊಂದು ಸಲ ಇವಾಗ ನೋಡಿ, ಎರಡು ಒಂದೇ ಸಲ ಬ್ಲಿಂಕ್ ಆಗ್ತಾಯಿದೆ, ಟಿಂಗ್ ಅಂತ. ಅಷ್ಟೇ ಗೈಸ್ ವಿಡಿಯೋ. ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.